ಈ ಟೆಕ್ನಿಕಲ್ ಪ್ಲೀಟ್ ಮಾಡೋದು ಖಂಡಿತ ಯಾರು ಹೇಳ್ಕೊಟ್ಟಿರಲ್ಲ. ಫಸ್ಟ್ ಸಾರಿನ ಗ್ಯಾದರ್ ಮಾಡಿ ನಿಮ್ಮ ಶೋಲ್ಡರ್ ಮೇಲೆ ಹಾಕಿ ಲೆಂತ್ ಚೆಕ್ ಮಾಡಿ ಶೋಲ್ಡರ್ ಲೈನ್ ಹತ್ರ ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಒಂದು ಬ್ಲಾಂಕೆಟ್ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಪಲ್ಲು ಲೆಂತ್ ಅಂತ ಪಿನ್ ಹಾಕಿ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಕ್ರೀಸಸ್ ಇಲ್ದಂಗೆ ಐರನ್ ಮಾಡ್ಕೊಳ್ಳಿ. ಫಸ್ಟ್ ಪ್ಲೀಟ್ ಮೆಷರ್ಮೆಂಟ್ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನ ಐರನ್ ಮಾಡಾದ್ಮೇಲೆ ಆ ಪ್ಲೀಟ್ ನ ಡಿಸ್ಟರ್ಬ್ ಮಾಡಬೇಡಿ. ಕಡೆ ಇರೋ ಫ್ಯಾಬ್ರಿಕ್ ನ ತಗೊಬಂದು ಫೋಲ್ಡ್ ಮಾಡಿ ಐರನ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಒಂದು ಗೈಡ್ ಲೈನ್ ಸಿಗುತ್ತೆ. ಈ ಗೈಡ್ ಲೈನ್ಗೆ ತೋರಿಸ್ತಿರಂಗೆ ಎರಡೂ ಕಡೆಯಿಂದನೂ ಫ್ಯಾಬ್ರಿಕ್ ನ ಫೋಲ್ಡ್ ಮಾಡಿ ಈಗ ಇದನ್ನ ಐರನ್ ಮಾಡಿ. ಇದಾದ್ಮೇಲೆ ಒಂದ್ ಸೈಡ್ ಮಾತ್ರ ಓಪನ್ ಮಾಡ್ಕೊಳ್ಳಿ. ಆ ಫಸ್ಟ್ ಫೋಲ್ಡ್ ನ ಡಿಸ್ಟರ್ಬ್ ಮಾಡದೆ ನಾನು ತೋರಿಸ್ತಿರಂಗೆ 3 ಫೋಲ್ಡ್ಸ್ ಮಾಡಿ ಒಂದ್ ಕಡೆಗೆ. ಓಕೆನಾ? ಸೇಮ್ ಈಗ ಆಪೋಸಿಟ್ ಸೈಡ್ ಅಷ್ಟೇ ಸಿಕ್ಕಿರೋ ಗೈಡ್ ಲೈನ್ಗೆ ಫಸ್ಟ್ ಒಂದು ಫೋಲ್ಡ್ ಮಾಡಿ ಇದಾದ್ಮೇಲೆ ಸೀಕ್ವೆನ್ಸ್ ಆಗಿ 2 ಫೋಲ್ಡ್ ಅಟ್ ಎ ಟೈಮ್ ಮಾಡಬಹುದು. ಇಲ್ಲಿಗೆ ಒಂದು ಮೇನ್ ಸ್ಟೆಪ್ ಮುಗೀತು. ಈಗ ಸ್ಯಾರಿನ ಹಂಗೆ ರಿವರ್ಸ್ ಮಾಡಿ ನೋಡಿ. ಆ ಪ್ಲೀಟ್ಸ್ ನಾನು ಹೆಂಗ್ ಪಿಂಚ್ ಮಾಡ್ಕೊಂಡು ಮಾಡ್ತಿದ್ದೀನೋ ಅಷ್ಟು ಈಸಿಯಾಗಿ ಮಾಡ್ಬೋದು. ನೀವು ಶೋಲ್ಡರ್ ಪಿನ್ ಅಂತ ಮಾರ್ಕ್ ಮಾಡಿದ್ರಲ್ಲ ಅಲ್ಲಿವರೆಗೂ ನೀಟಾಗಿ ಅಲೈನ್ ಮಾಡಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇದ್ರಲ್ಲಿ ಮಾಸ್ಟರಿ ಆಗಿ ಬಿಸ್ನೆಸ್ ರನ್ ಮಾಡಬೇಕು ಅಂದ್ರೆ ನಾನು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ